ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋಣ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಸಿನಿಮಾದ ನಿರ್ಮಾಪಕರಾಗಿರುವಂತಹ ಲಕ್ಷ್ಮೀ ಜನಾರ್ದನ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಈ ಒಂದು ಲವ್ ಕಾಕ್ಟೇಲ್ ಸಿನಿಮಾವನ್ನ ನಿರ್ಮಾಣ ಮಾಡಿರುವಂತಹ ಪಿ ಜನಾರ್ದನ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದರೊಟ್ಟಿಗೆ ನಟನೆ ಪ್ಲಸ್ ನಿರ್ದೇಶನದ ಜವಾಬ್ದಾರಿಯನ್ನ ಹೊತ್ತಂತಹ ಹರೀಶ್ ರಾಜ್ ಸರ್, ನೀವು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೇನೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿರುವಂತಹ ಸಂತೋಷ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೇನೆ DI ಟೆಕ್ನಿಷಿಯನ್ ಆಗಿರುವಂತಹ ವಿನಯ್ ಆಲೂರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಸರ್ ಪ್ಲೀಸ್ ಈ ಕಡೆ ಮೆಟ್ಲಿಲ್ಲ ವೀರು ಇಲ್ಲ, ನಾನು ಕೇಳಿದ್ದೀನಿ. ಹರೀಶ್ ಸರ್, ಎಸ್ ಸರ್. ಟೆಕ್ನಿಷಿಯನ್ಸ್ ಎಲ್ಲರೂ ಇದ್ದಾರೆ, ಆಕ್ಟರ್ಸ್ ಅಲ್ಲಿ ಒಂದಷ್ಟು ಜನ ಮಾತ್ರ ಇದ್ದಾರೆ. ಹೀರೋಯಿನ್ಸ್ ಯಾರು ಬಂದಿಲ್ಲ ಅಂತ 7 ಜನ ಪೋಸ್ಟರ್ಸ್ ಅಲ್ಲಿ ಕಾಣ್ತಿದ್ದಾರೆ. ಸೊ ಯಾಕೆ ಬಂದಿಲ್ಲ ಅಂತ. ಸಿನಿಮಾ ಪೂರ್ತಿ ಹೆಣ್ಮಕ್ಳೇ ಇರೋದ್ರಿಂದ ಸ್ವಲ್ಪ ಉಸಿರು ತಗೊಳ್ಳೋಣ ಅಂತ. ಯಾಕಂದ್ರೆ ಕಂಟಿನ್ಯೂಸ್ ಅವ್ರ ಜೊತೆ ಶೂಟಿಂಗ್ ಮಾಡಿ 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 ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ. ಇಲ್ಲ, ಆಕ್ಚುಲಿ ಎಲ್ಲರೂ ಬ್ಯುಸಿ ಇದ್ದಾರೆ. ನಾವು ಸಡನ್ ಆಗಿ ಪ್ಲಾನ್ ಮಾಡಿದ್ವಿ ನಮ್ಮ ಪ್ರೆಸ್ ಮೀಟನ್ನು. ಯಾಕಂತಂದ್ರೆ ನಾವು ಮಾಡ್ತೀವೋ ಇಲ್ವೋ ಅನ್ನೋ ಡೌಟಲ್ಲೇ ಇದ್ವಿ ಪ್ರೆಸ್ ಮೀಟು. ಒಂದು ಇವತ್ತು 2 ವಿಷಯ. ನನ್ನ 30 years ಆಫ್ ಇಂಡಸ್ಟ್ರಿ, 30 ವರ್ಷಗಳ ಜರ್ನಿ ಆ್ಯಂಡ್ 50 ವರ್ಷ ಹುಟ್ಟಿ. ಸೊ ಹಾಗಾಗಿ ನನ್ನ ಲೈಫ್ನ 50 years ಆ್ಯಂಡ್ ಸಿನಿಮಾ ಲೈಫ್ನ 30 years ನಿಮ್ಮ ಜೊತೆ ಹಂಚ್ಕೋಬೇಕು, ಪ್ರೆಸ್ ಅವ್ರ ಜೊತೆ. ಇದು ಬೆಸ್ಟ್ ಟೈಮ್ ಅಂತ ಅನ್ನಿಸ್ತು. ಯಾಕಂತಂದರೆ ನಿರಂತರವಾಗಿ ನನ್ನ ಈ 30 years ಮುಖ್ಯವಾಗಿ ನಾನು ಏನು ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ, ಅದು ಮೀಡಿಯಾವರು ನನ್ನ ಜೊತೆಗೆ ನನ್ನ ಸಪೋರ್ಟ್ಗೆ ಇಲ್ಲದೆ ನಾನು ಈ 30 years ಪೂರೈಸೋಕ್ಕೆ ಆಗ್ತಾನೆ ಇರಲಿಲ್ಲ. ಹಾಗಾಗಿ ನಾಳೆ ನನ್ನ ಹುಟ್ಟಿದಬ್ಬ. ಈ ಜರ್ನಿಯನ್ನು ನಿಮ್ಗಳ ಜೊತೆನೆ ನಾನು ಫಸ್ಟು ಇವತ್ತು ಕೇಕ್ ಕಟ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಜನಗಳಿಗೆ ನಾವು ಏನೇ ಆ್ಯಕ್ಟ್ ಮಾಡಿದ್ರು ಸಿನಿಮಾದಲ್ಲಿ ಅದನ್ನು ತಲುಪಿಸೋರು ನೀವು. ನಿಮ್ಗಳ ಜೊತೆ ನಾನು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಹಾಗಾಗಿ ಇವತ್ತು ಪ್ಲ್ಯಾನ್ ಮಾಡಿದ್ವಿ. ಅದರಲ್ಲಿ ಕೆಲವು ಜನ ಆರ್ಟಿಸ್ಟ್ ಸಿಕ್ಕಿದ್ರು, ಕೆಲವು ಜನ ಆರ್ಟಿಸ್ಟು ಫುಲ್ಲು ಬ್ಯುಸಿಯಾಗಿದ್ದಾರೆ. ಈಗ ಉಮಾಶ್ರೀ ಮೇಡಮ್ ಔಟ್ ಆಫ್ ಸ್ಟೇಷನ್ ಇದ್ದಾರೆ. ತಬಲಾನಾಣಿ ಸರ್ ಸ್ವಲ್ಪ ಅವ್ರ ಕಡೆಯವ್ರು ಯಾರೋ ತೀರ್ಕೊಂಡಿದ್ದಾರೆ, ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ. ಹಾಗಾಗಿ ಹಲವಾರು ಕಲಾವಿದರು, ಉಮೇಶ್ ಅಣ್ಣ ಇದ್ರು ನಮ್ಮದಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಪಾರ್ಟ್ ಮಾಡಿದ್ರು. ಇವತ್ತು ಅವ್ರು ನಮ್ಮ ಮಧ್ಯೆ ಇಲ್ಲ. ಹಾಗಾಗಿ ರಾಜಶೇಖರ್ ಅವರು ಇದ್ದಾರೆ ನಮ್ಮ ಜೊತೆ ಆ್ಯಕ್ಟ್ ಮಾಡಿದಂಥವ್ರು. ಭರತ್ ಇದ್ದಾರೆ, ಅಭಿನಯ ಮೇಡಮ್ ಇದ್ದಾರೆ. ನಾವು ಆ್ಯಕ್ಚುಲಿ ತುಂಬ ವರ್ಷಗಳ ಹಿಂದೆ ಒಂದು ಕಾಮಿಡಿ ಸೀರಿಯಲಲ್ಲೇ ಜೊತೆಲಿ ಆ್ಯಕ್ಟ್ ಮಾಡಿದ್ವಿ. ಬಿಟ್ಟರೆ ಮತ್ತೆ ಈ ಥರದೊಂದು ಕಾಮಿಡಿ ಸನ್ನಿವೇಶ ಇರುವಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ ಅನ್ನೋದೊಂದು ವಿಶೇಷ. ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಆರಾಧನಾ ಇದ್ದಾರೆ. ಆರಾಧನಾ ಯಾವ ಪಾತ್ರ ಅಂದರೆ ಈಗ ಪಪ್ಪಿ ಅಂದ್ಕೊಂಡು ಆಮೇಲೆ ನಾನು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತೀನಲ್ಲ ಆ ಹೇಳ್ಕೊಂಡು. ಸೊ ಹಾಗಾಗಿ ತುಂಬ ಜನ ಗೆಸ್ಟ್ ಮಾಡಲ್ಲ. ವಿನಯ್ ಇದ್ದಾರೆ. ನಾವು ಏನೇ ಸಿನಿಮಾ ಮಾಡಿದ್ರು ಅದರಲ್ಲಿ ಕಲರ್ ಗ್ರೇಡಿಂಗ್ ಅಂತ ಮಾಡಿ ಔಟ್ಪುಟ್ಗಳನ್ನ ಹಾಕೋದು, ಕಲರ್ಸ್ನ ತಿದ್ದೋದು ತೀಡೋದು ಎಲ್ಲ ಅವರೇ. ಸೊ ಜೀವನ್ ಪ್ರಕಾಶ್ ಅಂತ ಅವ್ರು ಇಲ್ಲ, ಇವತ್ತು ಎಡಿಟರು, ಇವತ್ತು ಬರೋಕ್ಕಾಗಲಿಲ್ಲ. ಸೊ ಸಾಕಷ್ಟು ಜನ. ಮೇನ್ ಉದ್ದೇಶ ಈ ಸಿನಿಮಾದ ಟೈಟಲ್ಲು ನಾವು ಅಂದ್ಕೊಂಡಿದ್ದು ವೆಂಕಟೇಶಾಯ ನಮಃ ಅಂತ ಅಂದ್ಕೊಂಡಿದ್ವಿ. ಸೆನ್ಸಾರ್ ಮಂಡಳಿ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಅದ್ಭುತವಾಗಿದೆ, ಪಿಕ್ಚರ್ ಚೆನ್ನಾಗಿ ಮಾಡಿದ್ದೀರಾ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ಹೊಗಳಿದ್ದಾರೆ. ಸೆನ್ಸಾರ್ ಮಂಡಳಿಯಿಂದ ಯೂಶಲಿ ಹೊಗಳಿಕೆ ಬರೋದು ಕಮ್ಮಿ, ಬಟ್ ನಗನಗ್ತಾ ಆಚೆ ಬಂದರು, ನಗನಗ್ತಾ ತುಂಬ ಚೆನ್ನಾಗಿದೆ ಅಂತ ಎಕ್ಸ್ಪ್ರೆಸ್ ಮಾಡೋದು ಅವ್ರ ವ್ಯೂಸನ್ನು. ಯಾಕಂದರೆ ಫಸ್ಟ್ ನೋಡೋವಂಥ 5 ಜನ ಅವರೇ. ಆ ಸೆನ್ಸಾರ್ ಮಂಡಳಿಯವರು ಚೆನ್ನಾಗಿದೆ ಅಂದಾಗ ನಮ್ಗೆ ಒಂದಷ್ಟು ಹುರುಪು ಬಂತು. ಬಟ್ ಒಂದು ಗೈಡ್ಲೈನ್ಸ್ ಪ್ರಕಾರ ಈ ಟೈಟ್ಲು ದೇವರ ಹೆಸರಿದೆ, ವೆಂಕಟೇಶಾಯ ನಮಃ. ಹಾಗಾಗಿ ನಾನು ಹೇಳಿದೆ ಸರ್ ಗೋವಿಂದಾಯ ನಮಃ ಇದೇ ಒಂದು 10 ವರ್ಷದ ಹಿಂದೆ ಬಂದಿತ್ತು ಅಂದಾಗ ಗೈಡ್ಲೈನ್ಸ್ ನಮಗೆ ಬಂದಾಗ ಸ್ಟ್ರಿಕ್ಟರ್ ಗೈಡ್ಲೈನ್ಸ್ ಇದೆ ಈಗ. ಸೊ ಅವಾಗ ಕೊಟ್ಟಿರ್ಬೋದು, ಹಾಗಂತ ಈಗಲೂ ಕೊಡೋಕ್ಕೆ ಆಗಲ್ಲ. ಇದನ್ನು ನೀವು ಚೇಂಜ್ ಮಾಡಿಕೊಂಡ್ರೆ ಒಳ್ಳೇದು ಅಂತಂದರು. ಸೊ ಈಗ ಆ್ಯಕ್ಚುಲಿ ನಾವು ಅದಕ್ಕೆ ಮುಂಚೆನೇ ನಮ್ಮ ಟೀಮು ನಾವು ಮಾತಾಡ್ಕೊಳ್ತಾ ಇದ್ವಿ. ನಮ್ಮ ಸಂತೋಷ್ ಅಸೋಸಿಯೇಟ್ ನಿರ್ದೇಶಕರಿದ್ದಾರೆ, ನಮ್ಮ ಟೀಮ್ ಮೆಂಬರ್ಸ್ ನಾವು ಮಾತಾಡ್ಕೊಂಡಾಗ ಎಲ್ಲೋ ಒಂದು ಕಡೆ ಸ್ವಲ್ಪ
ಹಳೇದಾಗಿತ್ತು ಏನೋ ಟೈಟ್ಲು ಅಂತ ನಮಗೂ ಅನಿಸ್ತಾ ಇತ್ತು, ಅಥವಾ ದೇವ್ರ ಹೆಸರು ಇರೋದ್ರಿಂದ ಮಿಸ್ಗೈಡ್ ಆಗ್ಬಿಡ್ಬೋದು ಆಡಿಯನ್ಸ್ ಅಂತ. ಬಟ್ ಕಾಮಿಡಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಈ ಸಿನಿಮಾಗೆ ಇನ್ಸ್ಪಿರೇಷನ್ ನಮ್ಮ ಕಾಶಿನಾಥ್ ಸರ್ ಇರ್ಬೋದು, ಜಗ್ಗೇಶ್ ಅಣ್ಣ ಅವ್ರು ಇರ್ಬೋದು. ಸೊ ಅವ್ರನ್ನೆಲ್ಲ ನೋಡಿ ನಾವು ಬೆಳ್ಕೊಂಡ್ ಬಂದಂಥವ್ರು ಕಾಮಿಡಿ ಸೀನ್ಸ್ ಎತ್ತಿದ ಕೈ ಅವ್ರುಗಳು. ಅದರಲ್ಲೆಲ್ಲೋ ಒಂದು ಈ ಲೈಫಲ್ಲಿ ಲವ್ ಮಾಡಿ ಜಿಗುಪ್ಸೆ ಹೊಂದಿ ಜಿಗುಪ್ಸೆಯಿಂದ ಸಾಯಕ್ಕೆ ಅಂತ ಹೊರಟಂತ ಒಬ್ಬ ಹುಡುಗ ದೇವಸ್ಥಾನಕ್ಕೆ ಬಂದು ಅವನು ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಳ್ತೀನಿ, ನನ್ನ ಲೈಫನ್ನ ನಾನು ಚೇಂಜ್ ಮಾಡ್ಕೊಳ್ತೀನಿ, ಒಂದು ಲವ್ ಅನ್ನೋದೇ ಬೇಡ, ನನ್ನ ಜೀವನದಲ್ಲಿ ಬರೀ ಹೆಣ್ಮಕ್ಳ ಜೊತೆ ಆಟ ಆಡ್ತೀನಿ ಅಂತ ಡಿಸೈಡ್ ಮಾಡಿದವನು ಮತ್ತೆ ಅವನಿಗೆ ಗೊತ್ತಿಲ್ಲದೆ ಅವನು ಲವಲ್ಲಿ ಬೀಳ್ತಾನೆ ಅನ್ನೋದು ಈ ಕಥೆಯ ಸಾರಾಂಶ. ಸೊ ಈ ಥರದ ಸನ್ನಿವೇಶಗಳಲ್ಲಿ ತುಂಬ ಕಾಮಿಡಿ ವರ್ಕೌಟ್ ಆಗುತ್ತೆ ಅಂತ ಅನಿಸಿ ಈ ಸಬ್ಜೆಕ್ಟನ್ನು ನಾನು ಮಾಡಿಕೊಂಡು ಫಸ್ಟು ಡೈಲಾಗ್ ರೈಟರ್ಸು ಅಭಿನಂದನ್, ಆಮೇಲೆ ಪ್ರಶಾಂತ್ ಅಲ್ಲೇ ಇದ್ದಾರೆ ನಮ್ಮ ಜೊತೆ. ಸೊ ಹೇಳಿದಾಗ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಕಾಮಿಡಿ ಈಗ ತಪ್ಲಾನಣಿ ಸರು ಫಾರ್ ಎಕ್ಸಾಂಪಲ್ಲು, ನಮ್ಮ ರಾಜಶೇಖರ್ ಸರ್ ನಾವು ಜೊತೆಲಿ ಕಾಂಬಿನೇಷನ್ ಕೂತ್ಕೊಂಡಾಗ ಆ ಫಸ್ಟ್ ಡೈಲಾಗ್ಸ್ ಕೇಳಿದ ತಕ್ಷಣ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ದಾರೆ. ಕೆಲವು ಸತಿ ಅಂತೂ ಕೆಲವು ಡೈಲಾಗ್ಸಲ್ಲಿ ನಾನು ಇನ್ಫ್ಯಾಕ್ಟ್ ಜಗ್ಗೇಶ್ ಸರ್ನ ತುಂಬ ನೆನೆಸ್ಕೊಂಡಿದ್ದೀವಿ ಆ ಟೈಮಲ್ಲಿ. ಈ ಡೈಲಾಗ್ನ ಜಗ್ಗೇಶ್ ಅಣ್ಣ ಹೇಳಿದ್ರು ಹೆಂಗಿರುತ್ತೆ ಅಂತೇಳಿ, ಸುಮಾರು ಆಮೇಲೆ ಹೇಳ್ತೋ ಹಂಗೆ ಆಗ್ಬಿಡುತ್ತಲ್ಲ ಅಂತ ಫೀಲು ಎಂಜಾಯ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಸಮಯ ಸಂದರ್ಭ ನೋಡಿಕೊಂಡು ಆ ಕಡೆ ಈ ಕಡೆ ಯಾರೂ ನಮ್ಮನ್ನು ನೋಡ್ತಾ ಇಲ್ಲ ಅಂತಂದರೆ ನಾನು ಒಂದು ಸೀನ್ ಹಾಕೋತಾ ಇದ್ದೆ ಅಂತ ಅಲ್ವಾ. ಆ ಥರ ಅದನ್ನ ಎಂಜಾಯ್ ಮಾಡ್ಕೊಂಡೇ ಮಾಡಿದ್ವಿ. ಸೊ ಎಲ್ಲೋ ಒಂದು ಕಡೆಗೆ ಒಂದೆರಡು ಕಡೆ ಅದನ್ನ ಯೂಸು ಮಾಡ್ಕೊಂಡಿದ್ದೀವಿ. ಜಗ್ಗೇಶ್ ಅಣ್ಣ ಅವ್ರು ನೆನ್ಪು ಮಾಡ್ಕೊಂಡೇ ಹೇಳಿದ್ವಿ ಅದನ್ನು. ಫನ್ನಿಯಾಗಿ ಆ ಸೀನ್ಸ್ನ ತೊಗೊಂಡೋಗಿ ಅಷ್ಟೇ ಎಮೋಷ್ನಲ್ ಆಗಿ ಆ ಸೀನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಫಿಲ್ಮು, ಆ ಜರ್ನಿ. ಈ ಮಧ್ಯೆ ಬರುವಂಥ ಪಾತ್ರಗಳು, ಹಳ್ಳಿ ಒಂದು ಸನ್ನಿವೇಶದಲ್ಲಿ ಬರುವಂಥ ಪಾತ್ರವನ್ನು ಅಭಿನಯ ಮೇಡಮ್ ಮಾಡಿದ್ದಾರೆ. ಸೊ ಶಿ ಎಂಜಾಯ್ಡ್ ದಟ್. ಇದು ಅವರು ಹೇಳ್ತಾರೆ, ಮಾತಾಡ್ತಾರೆ. ಸೊ ಹಂಗಾಗಿ ನಾನು ಇವತ್ತು ಮೀಟ್ ಮಾಡೇ ಬಿಡೋಣ. ಈ ಟೈಟಲ್ ಚೇಂಜ್ ಆದಂಥ ವಿಷಯ, ಸೊ ಸಡನ್ನಾಗಿ ಟೈಟಲ್ ಚೇಂಜ್ ಅಂದಾಗ ಲವ್ ವಿಷಯ ಇರೋದ್ರಿಂದ ಸಡನ್ನಾಗಿ ನಾವು ಡಿಸೈಡ್ ಮಾಡಿದ್ದು ಲವ್ ಕಾಕ್ಟೇಲ್. ಆ್ಯಂಡ್ ನಮ್ಮ ಪುಣ್ಯಕ್ಕೆ ಅದು ರಿಜಿಸ್ಟರ್ ಆಗಿರಲಿಲ್ಲ, ನಮಗೆ ಇದಕ್ಕೂ ಇಮಿಡಿಯೇಟಾಗಿ ಸಿಕ್ತು. ಹಾಗಾಗಿ ಇಮಿಡಿಯೇಟಾಗಿ ನಾವು ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಈಗ ನೆಕ್ಸ್ಟು ಸದ್ಯದಲ್ಲೇ ನಮ್ಮ ಸಿನಿಮಾ ರೆಡಿ ಇದೆ. ನಿರ್ಮಾಪಕರ ಜೊತೆ ಚರ್ಚೆ ಮಾಡಿ ಯಾವ ಹಂತಕ್ಕೆ ನೆಕ್ಸ್ಟು ನಾವು ರಿಲೀಸ್ಗೆ ಹೋಗ್ಬೋದು, ಯಾವಾಗ ಪ್ಲ್ಯಾನ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ತೀವಿ. ಅಷ್ಟರಲ್ಲಿ ಈ ನಿಮ್ಮ ಮುಂದೆ ಈ ಟೈಟಲ್ ಚೇಂಜನ್ನು ತಂದು ಪ್ಲಸ್ ನಮ್ಮ ಈ ಹಾಡುಗಳು 2 ಹಾಡುಗಳನ್ನ ತಂದಿದ್ದೀವಿ. ಇನ್ನೊಂದು ಹಾಡಿದೆ, ಅದನ್ನು ನಾವು ಅದು ಸೀಕ್ವೆನ್ಸ್ ಮುಖಾಂತರನೇ ಅದು ತೋರಿಸ್ಬೇಕಾಗುತ್ತೆ ಸಿನಿಮಾದಲ್ಲಿ. ಅದನ್ನು ಗೌಸ್ ಬೀರ್ ಅವರು ಬರೆದಿದ್ದಾರೆ. ಮೊದಲನೇ ಸಾಂಗನ್ನು ಚೇತನ್ ಕುಮಾರ್ ಅವರು, ಭರ್ಜರಿ ಚೇತನ್ ಅವರು ಬರೆದಿದ್ದಾರೆ. ಅದು ವ್ಯಾಸರಾಜ್ ಸೋಸ್ಲೆ ನೀವು ನೋಡಿದ್ದೀರ ಲಿರಿಕಲ್ ವಿಡಿಯೋಲಿ, ಅವರು ಹಾಡಿದ್ದಾರೆ. ಮುರಳಿ ಮಾಸ್ಟರ್ ಇದು ಕೊರಿಯೋಗ್ರಫಿ ಮಾಡಿದ್ದಾರೆ. 2ನೇ ಹಾಡು ಪ್ರಮೋದ್ ಮರವಂತೆ ಅವರು ಬರೆದಿದ್ದಾರೆ. ಅಚ್ಚುಕಟ್ಟಾಗಿ ತುಂಬ ಮೆಲೋಡಿಯಸ್ ಆಗಿ ಬಂದಿದೆ. ಆ್ಯಂಡ್ ಅದೆಷ್ಟು ಮೆಲೋಡಿಗೆ ಕಾರಣ ಪ್ರವೀಣ್ ಶ್ರೀನಿವಾಸ್ ಮೂರ್ತಿ. ತುಂಬ ಚೆನ್ನಾಗಿ ಹೊಸ ಟ್ಯಾಲೆಂಟು, ನಮಗೆ ಸಿಚುವೇಶನ್ಗೆ ಯಾವ ಥರದ್ದು ಬೇಕೋ ಆ ಥರದ್ದು ಒಂದು ಸಾಂಗ್ಗಳನ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹಿ ಹ್ಯಾಸ್ ಎ ವೆರಿ ಲಾಂಗ್ ವೇ ಟು ಗೋ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟಕ್ಕೆ ಅದೆಲ್ಲ ಸಾಧ್ಯ ಆಗೋದಕ್ಕೆ ನಮ್ಮ ನಿರ್ಮಾಪಕರು ಜನಾರ್ದನ್ ಅವರು ನಮ್ಮ ಜೊತೆಗಿದ್ದಾರೆ. ಆ್ಯಂಡ್ ಈ ಸೆಟ್ ದಟ್ ಹರೀಶ್ ಅವರೇ, ನಿಮ್ಮ ಕಾನ್ಫಿಡೆನ್ಸು ಅವ್ರಿಗೆ ಖುಷಿಯಾಗಿದೆ ಏನು ಅಂದರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹರೀಶ್ ಅವರೇ, ನೀವು 25 ವರ್ಷ 30 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಹಾಗಾಗಿ ನೀವು ಒಂದು ಸಬ್ಜೆಕ್ಟ್ ಹೇಳಿದ ತಕ್ಷಣ, ನಾನು ಹೇಳಿದ ತಕ್ಷಣ ನಗ್ತಾ ಇದ್ರೆ ಎಂಜಾಯ್ ಮಾಡೋದು, ಇಲ್ಲ ಚೆನ್ನಾಗಿದೆ, ಇದು ವರ್ಕೌಟ್ ಆಗುತ್ತೆ ಈ ಸಿನಿಮಾ, ನನಗೆ ಖುಷಿಯಾಗಿದೆ ಅಂತೇಳಿ. ಈಗಾಗಲೇ ಒಂದು ಸಿನಿಮಾನ ಮಾಡಿದ್ದಾರೆ, ಬರ್ಬರಿಕ ಅಂತ ಒಂದು ಸಿನಿಮಾನ ಮಾಡಿದ್ರು ಮುಂಚೆ. ಇದು ಅವ್ರ 2ನೇ ಸಿನಿಮಾ. ಹಂಗಾಗಿ ಒಬ್ಬರು ನಿರ್ಮಾಪಕರು, ಒಳ್ಳೆ ಟೇಸ್ಟ್ ಇರುವಂಥ ನಿರ್ಮಾಪಕರು ನಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಂತಾಗ ನಾವು ಏನು ಬೇಕಾದರೂ ಸಾಧನೆನ ಮಾಡ್ಬೋದು. ಹಾಗಾಗಿ ಇವತ್ತು ನಿಮ್ಮ ಮುಂದೆ ಈ ಕ್ವಾಲಿಟಿಯಲ್ಲಿ ಸಿನಿಮಾ ಬಂದಿದೆ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ಈ ಫಾರ್ ಎಕ್ಸಾಂಪಲ್ ವಾಸು ಸರ್ ತುಂಬ ವರ್ಷಗಳಿಂದ ನನ್ನ ನೋಡ್ತಾ ಬಂದಿದ್ದಾರೆ. ಅವ್ರ ಗೈಡೆನ್ಸಲ್ಲಿ ನಾನು ಬೆಳೆದಿದ್ದೀನಿ. ತಪ್ಪು ಮಾಡಿದಾಗ ತಿದ್ದಿದ್ದಾರೆ, ಚೆನ್ನಾಗಿ ಮಾಡಿದಾಗ ಬೆನ್ನು ತಟ್ಟಿದ್ದಾರೆ. ಗಿರೀಶ್ ಕಾಸರವಳ್ಳಿ ಸರ್, ಗಿರೀಶ್ ಕಾರ್ನಾಡ್ರು, ರಾಜನ್ ಸಿಂಗ್ ಬಾಬು ಅವರು, ಇಂಥ ಹಿರಿಯ ನಿರ್ದೇಶಕರ ಜೊತೆ ಕೆಲಸ ಮಾಡಿದಾಗ ಅಲ್ಲಿ ಕೂಡ ಅವ್ರು ನನ್ನ ನೋಡಿದ್ದಾರೆ, ನನ್ನ ಕೆಲಸದ ಬಗ್ಗೆ ಮಾತಾಡಿದ್ದಾರೆ, ಬರೆದಿದ್ದಾರೆ. ನೀವೆಲ್ಲರೂ ಸಪೋರ್ಟ್ಗಿದ್ದೀರ. ಸುಮಾರು ಹಲವಾರು ಸೀನಿಯರ್ ರಿಪೋರ್ಟರ್ಸು ನಮ್ಮ ಜೊತೆಗಿಲ್ಲ, ಸೀನಿಯರ್ ರಿಪೋರ್ಟರ್ಸ್ ಈಗ ಕೆಲಸ ಮಾಡ್ತಾ ಇಲ್ಲ. ಅಂಥವರೆಲ್ಲ ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ಅವರು ನನ್ನ ವರ್ಕನ್ನು ಮೆಚ್ಕೊಂಡು ಅದನ್ನು ಜನಕ್ಕೆ ತಲುಪಿಸೋದಕ್ಕೆ ನಾನು ಇವತ್ತು ಈ ಸ್ಥಾನದಲ್ಲಿದ್ದೀನಿ ಅಂತ ಹೇಳೋದು ಖುಷಿ ಪಡ್ತೀನಿ.
ಇವತ್ತು ನನಗೆ ಈ ಸಿನಿಮಾ ಸಿಕ್ಕಿದ್ದಕ್ಕೆ ಒಂದು ಎಲ್ರಿಗೂ ಗೊತ್ತಿರೋ ಹಾಗೆ ಹರೀಶ್ ರಾಜ್ ಒಳ್ಳೆ ನಟ, ಒಳ್ಳೆ ನಿರ್ದೇಶಕ ಎಲ್ಲ ಗೊತ್ತು. ಬಟ್ ಕಲಾವಿದನಾಗಿ ನಮಗೆ ಒಂದು ಸೂಪರ್ ಹಿಟ್ ಫಿಲ್ಮ್ಗೆ ಕಾಯ್ತಾ ಇರ್ತೀವಿ ಆರ್ಟಿಸ್ಟ್ ಆಗಿ. ಎಂತೆಂಥ ಒಳ್ಳೆ ರೋಲ್ಗಳು ಮಾಡ್ಬೋದು ನಾವು. ಆ ರೋಲು ಜನಕ್ಕೆ ತಲುಪಿದಾಗ ಅದು ಹಿಟ್ ಆದಾಗಲೇ ಅದಕ್ಕೊಂದು ವ್ಯಾಲ್ಯೂ. ಇಲ್ಲದಿದ್ರೆ ಎಷ್ಟೋ ಒಳ್ಳೆ ಪಾತ್ರಗಳು ಕಾಣಿಸ್ಕೊಳ್ದೆ ಹೊರಟೋಗುತ್ತೆ, ನಾವು ಮಾಡಿದ್ದು ಜನಕ್ಕೆ ತಲುಪೋದೇ ಇಲ್ಲ. ಹಂಗಾಗಿ ನಿಮ್ಮ ಕೈಲಿದೆ, ಈ ಹರೀಶ್ ರಾಜ್ ಸಿನಿಮಾ ನಿಮ್ಮ ಕೈಲಿದೆ. ಲವ್ ಕಾಕ್ಟೇಲ್ ಇದನ್ನ ಜನಗಳಿಗೆ ಚೆನ್ನಾಗಿ ತಲುಪಿಸಿದ್ರೆ ಈ ಹರೀಶ್ ರಾಜ್ಗೆ ಬೇಕಾಗಿರೋ ಒಂದು ಸೂಪರ್ ಹಿಟ್ ಸಿನಿಮಾ ಇದಾಗುತ್ತೆ. ನೇಮ್ ಚೇಂಜ್ ಅಲ್ಲದೆ ಸೆನ್ಸಾರ್ ಕಡೆಯಿಂದ ಬಂದ ಬೇರೆ ಫೀಡ್ಬ್ಯಾಕ್ ಏನು ಕಟ್ಸು ಮ್ಯೂಟ್ಸು ಈ ಥರದ್ದು ಏನೇನು? ಅದು ಒಳ್ಳೆ ಪ್ರಶ್ನೆ ಸರ್. ನಿಜವಾಗ್ಲೂ ನಂಗೆ ಖುಷಿಯಾಗಿದ್ದು, ಯಾರು ಯೂಶಲಿ ಸೆನ್ಸಾರ್ ಮಂಡಳಿ ನೋಡಿದ ತಕ್ಷಣ ಒಂದು ಸ್ವಲ್ಪ ಬೈಕ್ಗಳದೇ ಆಗುತ್ತೆ, ಅದು ಕಟ್ಕೊಟ್ರು ಇದು ಕೊಟ್ರು ಅಂತ. ನಮಗೆ ಸೆನ್ಸಾರ್ ಮಂಡಳಿಯವರು ಮೆಚ್ಕೊಂಡು ನಗನಗ್ತಾ ತುಂಬ ಖುಷಿಯಾಗಿ ಒಳ್ಳೆ ಫಿಲ್ಮ್ ಮಾಡಿದ್ದೀರಾ, ನೋ ಕಟ್ಸ್ ಆ್ಯಂಡ್ ಒಂದೇ ಒಂದು ಡೈಲಾಗು ಅದನ್ನ ಜಗ್ಗೇಶ್ವರನ ಸ್ಟೈಲಲ್ಲಿ ಜನಕ್ಕೆ ನಮ್ಮ ಪ್ರೆಸ್ ಅವ್ರಿಗೆ ಹೇಳಬೇಕು. ಒಂದು ಜಾಗದಲ್ಲಿ ರಾಜಶೇಖರ್ ಅವರು ಇವ್ರು ಕೂತಿರ್ತೀವಿ, ಅಲ್ಲಿ ಇವರು ತುಂಬ ಮುಗ್ಧ ಅಸಿಸ್ಟೆಂಟ್ ಡೈರೆಕ್ಟರ್ ಪಾತ್ರವನ್ನು ಮಾಡಿದ್ದಾರೆ. ತಬಲಾ ನಾಣಿಯವರು ನಿರ್ದೇಶಕ ಒಕ್ಕಣ್ಣಪ್ಪ ಅಂತ ಒಂದು ಪಾತ್ರ ಮಾಡಿದ್ದಾರೆ. ಅಲ್ಲಿ ಈ ಹುಡುಗ ವೆಂಕಟೇಶ್ ಅನ್ನೋ ಹುಡುಗ, ನೀವು ನೋಡಿದ್ರಲ್ಲ ನಾಯಕ, ಅವ್ರ ಮನೆ ಕೆಲಸದವ್ರ ಮೇಲೆ ಕಣ್ಣು ಹಾಕಿರ್ತಾನೆ. ಸೊ ಅದು ವರ್ಕೌಟ್ ಆಯ್ತಾ ಅಂತ ಅವರು ನಿರ್ದೇಶಕರು ಕೇಳ್ತಾರೆ, ವರ್ಕೌಟ್ ಆಯ್ತಾ ಅಂತ. ಇಲ್ಲ ಸರ್, ಒಂಥರ TTNK ಅಂತಾರೆ. TTNK ಅಂದರೆ ಏನು ಅಂತ ಇವ್ರಿಗೆ ಡೌಟ್ ಆಗುತ್ತೆ. TTNK ಅಂದರೆ ಏನು ಅಂತ ನಾನು ಡ್ಯಾಶ್ ತೋರಿಸಿನಿ, ಎಲ್ಲ ಡ್ಯಾಶ್ ಅಂತೀನಿ. ಡ್ಯಾಶ್ ಅಂದರೆ ಅಂತ ಕೇಳ್ತಾರೆ, ಇಬ್ಬರು ಅವ್ರ ಮುಖ ನೋಡ್ತೀವಿ. ಸೊ ಹಂಗಾಗಿ ಆ ಡ್ಯಾಶ್ ಅನ್ನೋದು ಓಕೆ, ಬಟ್ TTNK ಅನ್ನೋದನ್ನ ಮ್ಯೂಟ್ ಮಾಡಬೇಕು ಅಂತಂದ್ರು. ಸೊ ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಅದ್ರ ಗೊತ್ತಿರುತ್ತೆ, ಅದು ಗೊತ್ತಿಲ್ಲ, ಅದು ಆ ಚರ್ಚೆ ಬಿಟ್ಬಿಡೋಣ, ಸದ್ಯಕ್ಕೆ ಬೇಡ. ಅದು ಆ ಚರ್ಚೆನೇ ಬೇಡ. ಹೀಗಾಗಿ ಒಂದು ಓವರಾಲ್ ಇಟ್ಸ್ ಎ ಫನ್ ಫಿಲ್ಮ್, ಲವ್ ಸಬ್ಜೆಕ್ಟ್ ಇಟ್ಕೊಂಡಿರುವಂಥ ಸಿನಿಮಾ. ಸೊ ಎಲ್ಲ ಹುಡುಗರು ಜೀವನದಲ್ಲೂ ಈ ಥರದ್ದೊಂದು ಸಿಚುವೇಶನ್ ಬಂದಿರುತ್ತೆ. ಅಂದರೆ ಒಂದು ಲವ್ ಆಗೋದು, ಡಿಸಪಾಯಿಂಟ್ ಆಗಿರೋದು. ಆ ಡಿಸಪಾಯಿಂಟ್ಮೆಂಟ್ನ ಲೈಫ್ನ ಕ್ಯಾರಿ ಮಾಡದೆ ಖುಷಿಯಾಗಿರ್ಬೋದು. ನಿಮಗೋಸ್ಕರ ಇನ್ನೊಂದು ಒಳ್ಳೆ ಲವ್, ದಟ್ ಮೈಟ್ ಬಿ ದ ಟ್ರೂ ಲವ್ ಅನ್ನೋದನ್ನ ಒಂದು ಮೆಸೇಜ್ ಇಟ್ಕೊಂಡು ಮಾಡಿದ್ದೀವಿ. ಈಗ ನಿರ್ಮಾಪಕರು ಒಂದೆರಡು ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾವನ್ನ ನಮ್ಮ ಹರೀಶ್ ಸರ್ ತುಂಬ ಚೆನ್ನಾಗಿ, ನಾನು ನಿರ್ಮಾಪಕ ಅನ್ನೋದು ಬಿಟ್ಟರೆ ಉಳಿದಿದ್ದ ಜವಾಬ್ದಾರಿ ಎಲ್ಲ ಅವ್ರ ತಲೆ ಮೇಲೆ ಹಾಕೊಂಡಿದ್ದಾರೆ. ನಮಗೆ ಹೊಸದು, ಆದರೆ ಏನಕ್ಕೂ ನನಗೆ ಪೂರ್ತಿ ನನಗೆ ಅಷ್ಟೊಂದು ಇದು ಮಾಡಿಕೊಡ್ತಾರಲ್ಲ, ಎಲ್ಲ ಜವಾಬ್ದಾರಿ ಆಕ್ಚುಲಿ ಹೇಳ್ಬೇಕಂದ್ರೆ ಅವರೇ ನಿರ್ಮಾಪಕ, ನಿರ್ದೇಶಕ ಮತ್ತು ನಟ ಎಲ್ಲ ಆಗಿರಬೇಕು. ಅಂಥದ್ರಲ್ಲಿ ನನಗೆ ಸ್ವಲ್ಪ ಬಂದು ಹೋಗೋದಕ್ಕೆ ಫ್ರೀ ಮಾಡ್ಕೊಂಡು ಬನ್ನಿ, ಇದು ಮಾಡಿ, ಅದು ಸಹಕಾರ ಕೊಡಿ ಅಂತ ಅಷ್ಟೇ ಕೇಳ್ತಾರೆ ಹೊರತು ಏನೂ ನನ್ನ ತಲೆ ಮೇಲೆ ಆಗಲಿಲ್ಲ. ಹಾಗಾಗಿ ಜವಾಬ್ದಾರಿ ಪೂರ್ತಿ ಅವರೇ ತಗೊಂಡಿದ್ರು. ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆ ಕಳಿಸ್ತೀನಿ. ಮತ್ತು ಎಲ್ಲ ಈ ಸಿನಿಮಾ ತುಂಬ ನಮ್ಗೆ ಚೆನ್ನಾಗಿ ಬಂದಿದೆ, ನೀವೆಲ್ಲರಿಗೂ ತಲುಪಿಸಿ, ನೀವು ನೋಡಿ ಆರೈಸಬೇಕು ಅಂತ ನನಗೆ ಸದ್ಯದಲ್ಲಿ ಕೇಳ್ಕೊತೀನಿ. ರಾಜಶೇಖರ್ ಅವರು. ಎಲ್ರಿಗೂ ನಮಸ್ಕಾರ. ನಾನೊಬ್ಬ ಡೈಲಾಗ್ ರೈಟರ್ ಆಗಿ ನಿಮಗೆಲ್ಲ ಆಲ್ರೆಡಿ ಪರಿಚಿತ ಇದ್ದೀನಿ. ಆದರೆ ಈ ಸಿನಿಮಾದಲ್ಲಿ ಬರವಣಿಗೆಯಲ್ಲಿ ನನ್ನದು ಪಾತ್ರ ಇಲ್ಲ, ನಾನು ಇದರಲ್ಲಿ ಒಂದು ಪಾತ್ರನ ಮಾಡಿದ್ದೀನಿ. ಅದಕ್ಕೆ ಕಾರಣ ಹರೀಶ್ ಸರು ನಾನು ನಿರ್ದೇಶನ ಮಾಡಿರೋಂಥ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದರು. ಸೊ ಆವಾಗ ಶೂಟಿಂಗ್ ಟೈಮಲ್ಲಿ ಅವರೊಂದು ಮಾತು ಹೇಳಿದರು ನನಗೆ, ಸರ್ ನೀವು ಹೇಳ್ಕೊಡೋದು ನಿಮ್ಮ ಟೈಮಿಂಗು ಎಲ್ಲ ನೋಡಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಸೊ ನೆಕ್ಸ್ಟು ಇವಾಗ ನಿಮ್ಮ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಈಗ ನೆಕ್ಸ್ಟು ನಾನು ಡೈರೆಕ್ಷನ್ ಮಾಡಿದಾಗ ನೀವು ಆ್ಯಕ್ಟ್ ಮಾಡಬೇಕು ಅಂತ. ಓಕೆ ಸರ್ ಮಾಡೋಣ. ಅದು ಮಾತುಕತೆ ಆಗ್ಬಿಟ್ಟು ಅದು ನಮ್ಮ ಶೂಟಿಂಗಲ್ಲಿ ಆಗಿದ್ದು ಅಷ್ಟಕ್ಕೆ ಬಿಟ್ಟಾಕ್ಬಿಟ್ಟಿತ್ತು. ಸೊ ಅದಾಗಿ 2.5-3 ವರ್ಷ ಆದಮೇಲೆ ಒಂದಿನ ಹರೀಶ್ ಸರ್ ಫೋನ್ ಮಾಡಿದರು, ಸರ್ ನಿಮ್ಮ ಶೂಟಿಂಗ್ ಮಾಡೋ ಟೈಮಲ್ಲಿ ಈ ಥರ ಮಾತಾಡ್ಕೊಂಡಿದ್ವಿ, ನೆನಪಿದೆಯಾ? ನೆನಪಿದೆ ಸರ್. ಸರಿ, ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಇದರಲ್ಲಿ ಒಂದು ಒಳ್ಳೆ ಪಾತ್ರ ಇದೆ, ನೀವು ಮಾಡಬೇಕು. ತುಂಬ ಖುಷಿ ಆಯಿತು. ಈಗಲೂ ಮಾತು ಉಳಿಸ್ಕೊಳ್ಳೋರು ಇದ್ದಾರೆ. ಯಾವಾಗಲೂ 2.5-3 ವರ್ಷದಿಂದ ಹೇಳಿದ್ದನ್ನು ಸೀರಿಯಸ್ ಆಗಿ ತೊಗೊಂಡು, ಸೊ ನಿಜವಾಗ್ಲೂ ಈ ಥರದ್ದೊಂದು ಪಾತ್ರ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಒಳ್ಳೆಯ ಪಾತ್ರ. ಹರೀಶ್ ಸರು, ತಬಲಾ ನಾಣಿ ಸರು, ನಾನು ಒಂದು 3 ಜನ ಕಾಂಬಿನೇಷನ್ನು ಇಡೀ ಸಿನಿಮಾದಲ್ಲಿ ಮಧ್ಯದಲ್ಲಿ ಬಂದು ಒಂದು ಸಣ್ಣ ನಗುವಿನ ಕಚಗುಳಿಯನ್ನು ಕೊಟ್ಟು ಹೋಗುವಂಥ ಪಾತ್ರ. ಸರ್ ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರವೀಣ್ ಶ್ರೀನಿವಾಸ್ ಮೂರ್ತಿ ಅವರು ನಿರ್ಮಾಣ. ಸರ್ ಇನ್ನೊಂದೇನು ಅಂದರೆ, ನಿಜವಾಗ್ಲೂ ನೀವು ಕಲಾಕಾರರೇ ಸರ್. 50 ವರ್ಷಕ್ಕೆ 7 ಜನ ಹೀರೋಯಿನ್ಗಳು ಅಂದರೆ
ಸಿನಿಮಾದಲ್ಲಿ 7 ಜನ 10 ಜನ ಇದ್ರು ಪರ ಇಲ್ಲ. ರಿಯಲ್ ಲೈಫಲ್ಲಿ ನಾನು ಲವ್ ಮಾಡ್ತಾ ಇರೋದೊಂದು ಆ ಪ್ಲಾನು ಇದೆಯಾ ರಿಯಲ್ ಲೈಫಲ್ಲಿ ನಾನು ಹೆಂಡತಿದ್ದಾಳೆ ಮನೇಲಿ ಇದ್ದಾಳೆ, ಖುಷಿಯಾಗಿದ್ದೀವಪ್ಪ. ಏನಾದ್ರು ಪ್ರೋಗ್ರಾಮ್ ಹಾಕೊಂಡಿದ್ದೀರಾ? ಹಾಕೊಡೋ ಪ್ರೋಗ್ರಾಮು. ಜೇಮ್ಸ್ ಬಾಂಡ್. ಈ ಫಿಲಮಲ್ಲಿ ಲವ್ ಕಾಕ್ಟೈಲ್ ಅದು ಆ್ಯಕ್ಚುಲಿ ಮುಂಚೆ ವೆಂಕಟೇಶ ಏನಮ್ಮ ಇತ್ತು, ಅದಕ್ಕೋಸ್ಕರ ಅವರು ಟೈಟಲ್ ಟ್ರ್ಯಾಕು ಕೇಳಿದ್ರು ಸರ್. ಅದಾದಮೇಲೆ ಅದು ವೆಂಕಟೇಶ ಅಂತ ಅದೇ ಇದಾಗಿ ಲವ್ ಕಾಕ್ಟೈಲ್ ತುಂಬ ಖುಷಿ ಆಯಿತು. ಆಮೇಲೆ ಇದರಲ್ಲಿ 3 ಸಾಂಗ್ ಒಟ್ಟು ಟೋಟಲ್ಲು. ಒಂದು ನಸುನಗು ಮೂಡಿಸೋ ಒಂದು ಲವ್ ರೊಮ್ಯಾಂಟಿಕ್ ಸಾಂಗು, ಮತ್ತು ಇನ್ನೊಂದು ವೆಂಕಟೇಶ ಏನಮ್ಮ ಟೈಟಲ್ ಸಾಂಗು, ಮತ್ತು ಇನ್ನೊಂದು ಕನ್ನಡ ಎಮೋಷನಲ್ ಸಾಂಗು. ಎಲ್ಲನೂ ಸರ್ ಜೊತೆ ವರ್ಕ್ ಮಾಡೋದೇನೆಂದರೆ ಅವರ ಇನ್ಪುಟ್ಸ್ ಚೆನ್ನಾಗಿ ಕೊಡ್ತಾಯಿದ್ರು. ಈ ಸಾಂಗಿಗೆ ಈ ಥರ ಒಂದು ಬೇಕು, ಈ ಥರ ಇನ್ಪುಟ್ಸ್ ತುಂಬ ಕೊಡೋರು. ಒಂದೊಂದು ಸಾಂಗಿಗೂ ಅವರೇ ಕೂತ್ಕೊಂಡು ಟ್ಯೂನ್ ಮಾಡಬೇಕಾದ್ರೂ ನೈಟ್ ರಾತ್ರಿ ಎಲ್ಲ ಫೋನ್ ಮಾಡಿ ಈ ಥರನೇ ಬೇಕಂತ ಹೇಳೋರು, ಈ ಥರನೇ ಕೆಲಸ ತಗೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ಆ್ಯಂಡ್ ವಿಶ್ ಯು ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಪ್ರೇತ ಅಂತ ಒಂದು ಸಿನಿಮಾ ಮಾಡಿದ್ದೆ. ಪ್ರೇತ ಸಿನಿಮಾಲಿ ನನಗೆ ಸಿಕ್ಕಿದ್ದು ಒಳ್ಳೆ ಇದು ಮ್ಯೂಸಿಕ್ ಆಲ್ಬಮ್ ಮಾಡಿದೆ. ಸೊ ಪ್ರೇತ ಸಿನಿಮಾಲಿ ಒಂದು 2 ಹಾಡಿತ್ತು ಟೈಟಲ್ ಟ್ರ್ಯಾಕ್ ಥರ, ಹಾಡಲಿಲ್ಲ. ಹಾರರ್ ಸಿನಿಮಾ ಆಮೇಲೆ ಈ ಕಮರ್ಷಿಯಲ್ ಆಗಿ ಲಾಂಚ್ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನಾನು ವಿನಯ್ ಅಂತ. ಬಣ್ಣ ಎಷ್ಟು ಮಾಡ್ಬೋದು ಅಷ್ಟು ಮಾಡ್ತೀವಿ, ಬಟ್ ಸರ್ ಸಖತ್ ಇನ್ಪುಟ್ ಕೊಟ್ಟಿದ್ರು, ಚೆನ್ನಾಗಿತ್ತು. ಮತ್ತೆ ಕೆಲಸ ಮಾಡಬೇಕಾದ್ರೂ ಕೂಡ ತುಂಬ ಎಂಜಾಯ್ ಮಾಡ್ಕೊಂಡೇ ಮಾಡಿದ್ವಿ. ತುಂಬ ಕಾಮಿಡಿ ಇತ್ತು, ತುಂಬ ಚೆನ್ನಾಗಿತ್ತು. ಮತ್ತೆ ಸಖತ್ ಸಪೋರ್ಟಿವ್ ಆಗಿ ಏನು ಬೇಕೋ ಅಂದರೆ ಎಷ್ಟು ಇನ್ಪುಟ್ ಕೊಡಬೇಕು ಅಷ್ಟು ಕೊಟ್ಟಿದ್ರು. ಅವ್ರಿಗೆ ಏನು ಬೇಕೋ ನಾವು ಕೊಟ್ಟಿದ್ವಿ ಅಂತ ನಾನು ಅನ್ಕೊತೀನಿ. ತುಂಬ ಥ್ಯಾಂಕ್ಸ್ ಸರ್, ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. I told last time itself it was a very small role, but even then, you know, he called me. The thing was very funny. That's the one. It's okay. So whole situation ತುಂಬಾ ಫನಿ ಆಗಿತ್ತು. ಬಿಕಾಸ್ ಮುಂಚಿನ ದಿನಾನೇ ಹಿ ಕಾಲ್ ಮಾಡಿಬಿಟ್ಟು ಒಂದು ಸೀನ್ ಇದೆ, ಚಿಕ್ಕ ಸೀನ್ ಇದೆ, ಮಾಡ್ತೀಯ ಅಂತ ಕೇಳಿದ್ರು. ಐ ಕುಡಂಟ್ ಸೇ ನೋ. ಐ ಮೀನ್ ಐ ಟೋಲ್ಡ್ ಲಾಸ್ಟ್ ಟೈಮ್ ಇಟ್ ಸೆಲ್ಫ್ ನಾನು ಆ್ಯಕ್ಟಿಂಗ್ ಬಗ್ಗೆನೇ ನಾನು ಥಿಂಕ್ ಮಾಡಿರಲಿಲ್ಲ. ಬಟ್ ಇವನ್ ದೋ ಥಿಂಗ್ಸ್ ಹ್ಯಾಪನ್ ವೆನ್ ಯು ಲೀಸ್ಟ್ ಎಕ್ಸ್ಪೆಕ್ಟೆಡ್ ಅಂತಾರಲ್ಲ. ಸೊ ಮುಂಚಿನ ದಿನ ಕಾಲ್ ಮಾಡಿಬಿಟ್ಟು ಮಾಡ್ತೀಯ ಅಂತ ಕೇಳಿದ್ರು. ಐ ಅಕ್ಸೆಪ್ಟೆಡ್ ಇಟ್. ಸೊ ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಇಟ್. ಥ್ಯಾಂಕ್ ಯು. ಭರತ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಅಂತ. ಫಸ್ಟ್ ಆಫ್ ಆಲ್ ನಮ್ಮ ಹರೀಶ್ ಸರ್ಗೆ ಅವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳಲೇಬೇಕು. ಅವರು ಕ್ಯಾಪ್ಟನ್ ಆಫ್ ದಿ ಶಿಪ್. ಈ ಸಿನಿಮಾದಲ್ಲಿ ನಾವು ನೋಡ್ತಿರೋಂಗೆ ಸೆಟ್ಟಲ್ಲಿ ಯಾವ ಥರ ವರ್ಕ್ ಮಾಡ್ತಿದ್ರು ಅಂದರೆ, ಅಲ್ಲಿ ಡೈರೆಕ್ಷನ್ ಮಾಡ್ತಾರೆ, ಆ್ಯಕ್ಟ್ ಮಾಡ್ತಾರೆ, ನಮಗೆ ಎಲ್ಲರಿಗೂ ಹೊಸಬ್ರಿಗೆ ಆ್ಯಕ್ಟಿಂಗ್ ಹೇಳ್ಕೊಡ್ತಾರೆ. ಈಸ್ ಬೀನ್ ಅ ಕಂಪ್ಲೀಟ್ ಪ್ಯಾಕೇಜ್. ಇದೊಂದು ಸಿನಿಮಾ ಐ ಥಿಂಕ್ ಅವ್ರು ಹೇಳ್ತಿರೋ ಹಾಗೆ ಒಂದು ಸೂಪರ್ ಹಿಟ್ ಸಿಕ್ತು ಅಂದರೆ ಪ್ರತಿಯೊಂದು ಐ ಥಿಂಕ್ ಇಂಡಸ್ಟ್ರಿಗೂ ಆಸ್ ಅನ್ ಆರ್ಟಿಸ್ಟ್ ಅವ್ರಿಗೂ ಆ್ಯಂಡ್ ಆಲ್ಸೋ ಎಂಟೈರ್ ಟೀಮ್ಗೆ ಇಟ್ ವಿಲ್ ಬಿ ಅ ಬಿಗ್ ರೆಕಗ್ನಿಷನ್. ನಮ್ಮ ಪ್ರೆಸ್ ಮೀಡಿಯಾದವ್ರಿಗೆ ನಿಮಗೆ ವಿ ನೀಡ್ ಯುವರ್ ಸಪೋರ್ಟ್. ತುಂಬ ಥ್ಯಾಂಕ್ ಯು ಸೊ ಮಚ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ನಾಳೆ ಈಗ ನಮ್ಮ ಫೇವ್ರೆಟ್ ಆಡೆ ಮಾಡಿ ಅವ್ರ ಪರ್ಫಾರ್ಮೆನ್ಸಸ್ನ ನಾನು ಕರೆ ಮಾಡಿದ ತಕ್ಷಣ ಇಲ್ಲ ಅಂದೆ. ಆ ಪಾತ್ರದ ಬಗ್ಗೆ ತಿಳ್ಕೊಂಡು, ಇಲ್ಲ ಹರೀಶ್ ನಾನು ಖಂಡಿತವಾಗ್ಲೂ ಮಾಡ್ತೀನಿ, ಮೇನ್ಲಿ ಬಿಕಾಸ್ ಯು ಆರ್ ಡೈರೆಕ್ಟಿಂಗ್, ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರ ಅನ್ನೋ ಪ್ರೀತಿಗೋಸ್ಕರ ನಾನು ಮಾಡ್ತೀನಿ ಅಂದರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ ಪಾತ್ರದ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ. ಫ್ರೇಮ್ ಈಸಿ ಆಗುತ್ತೆ ಅದಕ್ಕೋಸ್ಕರ. ಎಲ್ಲರಿಗೂ ನಮಸ್ಕಾರ. ಹರೀಶ್ ನಾನು ಹೋಗ್ಲಿ ಬಿಡಿ ಸರ್ ಅಂತ ಒಂದು ಕಾಮಿಡಿ ಸೀರಿಯಲ್ನಲ್ಲಿ ಮಾಡ್ತಿದ್ದು. ಅದರಲ್ಲಿ ನಾನು ಒಂದು ಮನೆ ಕೆಲಸದ ಮೊಬೈಲ್ ಮಹಾದೇವಿ ಅಂತ ಹೇಳಿ ತುಂಬ ಚೆನ್ನಾಗಿತ್ತು. ಅದನ್ನು ಮಾಡುವಾಗ ನಾನು ಅವಾಗಲೇ ಹೇಳ್ತಾ ಇದ್ದೆ, ಇವರು ಆ ಒಂದು ಎನರ್ಜಿ ಅದೆಲ್ಲ ನೋಡಿ ನೀವು ಒಳ್ಳೆ ಹೀರೋ ಆಗ್ಬೋದು ರೀ, ಹಾಗೆ ಹೀಗೆ ಅಂತ. ನೋಡೋಣ ಇವಾಗ ಮಾಡ್ತಾ ಇದ್ದೀನಿ ನಾನು ಅಂತಿದ್ರು. ನೆಕ್ಸ್ಟ್ ನೋಡಿದಾಗ ಹೀರೋ ಆಗಿದ್ದು ಕಲಾಕಾರ. ನಾನು ಮದುವೆ ಆಗ ಹೊಸದು ಇವ್ರ ಸಿನಿಮಾನೇ ನಾನು ನನ್ನ ಗಂಡ ಹೋಗಿ ನೋಡಿದ್ದು. ಆ್ಯಂಡ್ ಅದಾದಮೇಲೆ ಎಷ್ಟೋ ಸಿನಿಮಾಗಳು ಮಾಡ್ತಿದ್ರು. ಎಲ್ಲೋ ಒಂದ್ಸರಿ ಸಿಗ್ತಾ ಏನು ಹರೀಶ್ ನೀವು ನಮ್ಮನ್ನೆಲ್ಲ ಹಾಕೊಳ್ಳೋದೇ ಇಲ್ಲ ಸಿನಿಮಾದಲ್ಲಿ ಅಂತೆಲ್ಲ ಹೇಳ್ತಾ ಇದೆ. ನೆಕ್ಸ್ಟ್ ನೋಡಿದ್ರೆ ಒಂದು ಹಿಂದಿನ ದಿನ ಅಲ್ಲ 2 days ಬ್ಯಾಕ್ ಫೋನ್ ಬಂತ ಹರೀಶ್ ಅದು, ಏನು ಅಭಿನಯ ಚೆನ್ನಾಗಿದ್ದೀರಾ? ಆಯ್ತು ಚೆನ್ನಾಗಿದ್ದೀನಿ, ಹಿಂಗೆ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಮಾಡಿ ಒಳ್ಳೇದಾಗಲಿ
ನಿಮ್ಗೊಂದು ಪಾತ್ರ ಇದೆ. ಪಾತ್ರನಾ? ಹೌದಾ? ಯಾವುದು? ಒಂದು ಕಾಮಿಡಿ ಒಂದು ಉಮಾಶ್ರೀ ಅಮ್ಮ ಎಲ್ಲ ಇರ್ತಾರೆ, ನೀವು ಜಾದವಣ್ಣ ಎಲ್ಲರೂ ಮಾಡಬೇಕು. ನನಗೆ ಏನು ಪಾತ್ರ? ಒಂದು ಚಿಕ್ಕ ಪಾತ್ರ, ತುಂಬ ಚೆನ್ನಾಗಿದೆ ಅಂತ. ಕತೆ ಕೇಳಿದೆ, ಚೆನ್ನಾಗಿತ್ತು ಅನ್ನಿಸ್ತು. ನಾನು ಒಪ್ಕೊಂಡು ಮಾಡಿದೆ, ತುಂಬ ಚೆನ್ನಾಗಿತ್ತು. ಪುಟ್ಟ ಪಾತ್ರ ನಂದು, ದೊಡ್ಡ ಪಾತ್ರ ಕೊಟ್ಟಿಲ್ಲ ಅವರು ನನಗೆ. ಪುಟ್ಟ ಪಾತ್ರ ಚೆನ್ನಾಗಿ ಇಷ್ಟ ಆಯಿತು. ಅದು ನನಗೆ ತುಂಬ ಇಷ್ಟ ಆಯಿತು ಆ ಪಾತ್ರ, ಮಾಡಿದೆ ನಾನು. ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಹರೀಶ್ ಅವರು ಈ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ, ಜಂಪಿಂಗ್ ಸ್ಟಾರ್ ಬೇರೆ ಅವರು. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ಅವರು ಈ ಫಿಲಮ್ ತುಂಬ ಚೆನ್ನಾಗಿ ಹೋಗಲಿ, ಸಕ್ಸಸ್ ಆಗಲಿ. ಆಮೇಲೆ ನಿಮ್ಮೆಲ್ಲರ ಮೀಡಿಯಾದವರ ಪ್ರೋತ್ಸಾಹ ಅವ್ರಿಗೆ ಬೇಕು. ಆ್ಯಂಡ್ ಜನಾರ್ದನ್ ಅವ್ರಿಗೂ ಒಳ್ಳೇದಾಗಲಿ, ಈ ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ನೀವೆಲ್ಲ ಪ್ರೋತ್ಸಾಹ ಕೊಡಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನಾನು 2 ಮಾತು ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಇಲ್ಲ ಅಂದ್ರೂ ದೊಡ್ಡ ಪಾತ್ರ ಅಂದ್ರೆ ಹೀರೋಯಿನ್ ಪಾತ್ರನೇ ಮಾಡಬೇಕು. ಹೀರೋಯಿನ್ ಪಾತ್ರ ಮಾಡಿದ್ರೆ ಇನ್ನು ನಾವು ಕಾಣಿಸೋದೇ ಇಲ್ಲ, ಮೇಡಮೇ ಕಾಣಿಸ್ತಾರೆ, ತಿಂದಾಕ್ಬಿಡ್ತಾರೆ ಆರ್ಟಿಸ್ಟ್ ಆಗಿ ಅಂದ್ಬಿಟ್ಟು. ನಿಜವಾಗ್ಲೂ ಹಂಗಾಗಿ ಆ ಪಾತ್ರ ಕೊಟ್ಟಿದ್ದೀನಿ. ನೀವು ಮಾಡಿದ ಪಾತ್ರ ತುಂಬ ಚೆನ್ನಾಗಿದೆ. ಹಾಗಾಗಿ ಓವರ್ ಆಲ್ ಒಬ್ಬ ನಿರ್ದೇಶಕನಾಗಿ ಒಂದು ಒಳ್ಳೆ ಕಲಾವಿದರ ಬಳಗ ಸಿಕ್ಕಿದಾಗ ನಮ್ಮ ಕೆಲಸ ಸುಲಭ ಆಗುತ್ತೆ. ನಾವೇನು ಅನ್ಕೊಂಡಿದ್ದೀವೋ ಅದನ್ನ, ಆ ಸೀನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಒಬ್ಬ ನಿರ್ದೇಶಕನಾಗಿ ಮಾತಾಡಿದಾಗ. ಹೌದು, ನಮ್ಮ ಅಭಿನಂದನ್ ಪ್ರಶಾಂತ್ 1-2 ಮಾತು ಪ್ಲೀಸ್, ದಯವಿಟ್ಟು ಬನ್ನಿ, ಬನ್ನಿ ಪ್ಲೀಸ್. ಸಂತೋಷ್, ಲವ್ ಕಾಕ್ಟೇಲ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿ ತುಂಬ ಖುಷಿ ಇದೆ. ತುಂಬ ಇಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿನಂದನ್ ದೇಶಪ್ರಿಯ ಅಂತ. ಈ ಸಿನಿಮಾದಲ್ಲಿ ಸಂಭಾಷಣೆ ಬರ್ತಿದ್ದೀನಿ. ಪರ್ಸನ್ಸ್ ಸೇರಿಸ್ಕೊಂಡು ಒಳ್ಳೇದಾಗಲಿ, ಒಳ್ಳೆ ಮಜಾ ಇದೆ ಸಿನಿಮಾದಲ್ಲಿ. ಎಲ್ರಿಗೂ ನಮಸ್ತೆ. ಪ್ರಶಾಂತ್ ವೈಎನ್ ಅಂತ. ಈ ಸಿನಿಮಾದಲ್ಲಿ ಡೆಲಾಕ್ಸ್ಗೆ ವರ್ಕ್ ಮಾಡಿದ್ವಿ ನಾನು, ಅಭಿನಂದನು. ಹರೀಶ್ ಸರ್ ಜೊತೆ ವರ್ಕ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಸರ್. ಆ್ಯಂಡ್ ಸಿನಿಮಾ ಇದು ಹೇಳಬೇಕು ಅಂದರೆ, ನಾವು ಸ್ಕ್ರಿಪ್ಟ್ ವರ್ಕ್ ಮಾಡುವಾಗಲೇ ಭಾಳ ಎಂಜಾಯ್ ಮಾಡ್ತಾ ಇದ್ವಿ. ಅಂದರೆ ಆ್ಯಸ್ ಎ ರೈಟರ್ಸ್ ನಮಗೆ ಫಸ್ಟ್ ಮಜಾ ಕೊಡಬೇಕು, ಆಗ ಆಡಿಯನ್ಸ್ಗೂ ಅದು ತುಂಬ ಒಳ್ಳೆ ಮಜಾ ಕೊಡೋದಕ್ಕೆ ಕಿಕ್ ಕೊಡುತ್ತೆ ಅನ್ನೋದು ನಾನು ನಂಬಿರೋನು. ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ, ಭಾಳ ನಕ್ಕಿದ್ದೀವಿ ಸ್ಕ್ರಿಪ್ಟ್ ವರ್ಕಲ್ಲೇ ಕೂಡ. ಜನಕ್ಕೂ ಅದೇ ಕಿಕ್ ಸಿಗುತ್ತೆ, ಮಜಾ ಸಿಗುತ್ತೆ ಅಂತ ನಂಬಿದ್ದೀನಿ. ಸರ್ ಹೇಳ್ದಂಗೆ ಕಾಶಿನಾಥ್ ಸರ್ ಸಿನಿಮಾಗಳನ್ನ ನೆನಪಿಸುತ್ತೆ ಈ ಸಿನಿಮಾ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕ್ವಶನ್ಸ್ ಏನಾದರೂ ಬಾಕಿ ಇದ್ರೆ ಒಂಚೂರು ಕೇಳ್ಕೊಂಡು. ಮಾರ್ಕೆಟಿಂಗ್ ಹೊಸ ರೀತಿಯಲ್ಲಿ ಆಗಬೇಕು ಅಂದರೆ ನಿಮ್ಮ ಡೆಲಿವರಿಗೆ ಎಲ್ಲ ಹೊಸ ಯೋಜನೆ ಮಾಡಿದ್ದೀರಾ. ಯು ಆರ್ ಆಲ್ಸೋ ಇಂಟು ಕಾರ್ಪೊರೇಟ್ ಆಡ್ಸ್. ಕರೆಕ್ಟ್. ಹೌದು. ಮಾರ್ಕೆಟಿಂಗ್ ಕೆಲವು ಸತಿ ಏನಾಗ್ಬಿಡುತ್ತೆ, ಒಂದು ಸಿನಿಮಾಗೆ ನಾವು ಮುಹೂರ್ತ ಮಾಡೋದಷ್ಟೇ ನಮ್ಮ ಕೈಲಿರುತ್ತೆ. ಆಮೇಲೆ ಅದ್ರ ಕೆಲಸನ ಅದೇ ಮಾಡಿಸ್ಕೊಡುತ್ತೆ ಎಷ್ಟೋ ಸತಿ, ನನ್ಗನ್ಸಿರುತ್ತೆ ಫ್ರಮ್ ವಾಟ್ ಐ ಹ್ಯಾವ್ ಸೀನ್. ಈಗ ಆ್ಯಡ್ ಫಿಲ್ಮ್ಸು ಅಥವಾ ಬೇರೆ ಏನೋ ನೋಡಿದಾಗ ಒಂದು 30 ಸೆಕೆಂಡ್ಸ್ಗೆ ಅದಕ್ಕೆ ನಿರ್ದಿಷ್ಟವಾದಂಥ ಒಂದು ಚೌಕಟ್ಟಿರುತ್ತೆ. ಸಿನಿಮಾ ಹಾಗಲ್ಲ. ಐ ಫೀಲ್ ಸಿನಿಮಾದಲ್ಲಿ ಮ್ಯಾಜಿಕ್ ಇದೆ. ಅದಕ್ಕೇನೆ ನೋಡಿ, ನಾವು ಎಷ್ಟೋ ತುಂಬಾ ಹೋಪ್ಸ್ ಇಟ್ಕೊಂಡಿರೋಂಥ ಸಿನಿಮಾ ಓಡಲ್ಲ, ತುಂಬಾ ಏನೋ ಹೋಪ್ಸ್ ಇಲ್ದೇ ಇರೋಂಥ ಸಿನಿಮಾ ಓಡ್ಬಿಡುತ್ತೆ, ಜನಗಳ ಪಲ್ಸ್ ಅನ್ನ ಅದು ರೀಚ್ ಮಾಡುತ್ತೆ. ಸೊ ಐ ಫೀಲ್ ದೆರ್ ಇಸ್ ಮ್ಯಾಜಿಕ್, ದೆರ್ ಇಸ್ ಪವರ್ ಇನ್ ಸಿನಿಮಾ. ಆ ಪವರ್ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಅದು ಹೇಗೆ ಮಾಡಿಸ್ಕೊಳುತ್ತೆ ಗೊತ್ತಾಗಲ್ಲ. ನಾವು ತುಂಬಾ ಟ್ರೈ ಮಾಡ್ತೀವಿ, ಯಾರೋ ಒಬ್ರು ಆರ್ಟಿಸ್ಟ್ ಸಿಗ್ಲೇಬೇಕು, ಹೆಂಗಾದ್ರೂ ಮಾಡಿ ಅವ್ರನ್ನ ಹಾಕೋಬಿಡ ಅಂತ. ಆ ಆರ್ಟಿಸ್ಟ್ ಸಿಗೋದೇ ಇಲ್ಲ. ಬೇರೆ ಯಾರೋ ಆರ್ಟಿಸ್ಟ್ ಬರ್ತಾರೆ, ಅವ್ರು ಬಂದ್ಮೇಲೆ ಚೆನ್ನಾಗಿದೆ ಅಂತ ಅನ್ಸ್ಬಿಡುತ್ತೆ. ಈಗ ಈ ಸಿನಿಮಾ ಟೈಟ್ಲೇ ತಗೊಳ್ಳಿ ಫಾರ್ ಎಕ್ಸಾಂಪಲ್, ನಾವು ಯಾವತ್ತೂ ಯೋಚನೆನೂ ಮಾಡಿಲ್ಲ ದಟ್ ವೆಂಕಟೇಶ್ ಆಯನಮ ಅದು ಅವರು ಬೇಡ ಅಂತ ಹೇಳ್ತಾರೆ ಅಂತಾನೆ ನಾನು ಅನ್ಕೊಂಡಿರಲಿಲ್ಲ. ಎಲ್ಲೋ ಒಂದ್ ಕಡೆ ನಮಗೂ ಈಗ ಒಂದಿಬ್ರು ಮಾತಾಡುವಾಗ ಹಳೇದಾಗುತ್ತಾ, ಒಂದು 10 years ಬ್ಯಾಕ್ ಗೋವಿಂದ ಬಂದಿರ್ತೀವಿ, ವೆಂಕಟೇಶ್ ಆಯನಮ ಆಫ್ಟರ್ 10 years ಅದೇ ಫೀಲ್ ಅಲ್ಲಿ ಮಾಡ್ತಾ ಇದೀವೇನೋ, ಯಾಕಂದ್ರೆ ಸ್ಕ್ರಿಪ್ಟ್ ಅವಾಗ ಮಾಡ್ಕೊಂಡು ಆಮೇಲೆ ಸ್ಕ್ರಿಪ್ಟ್ ಚೇಂಜ್ ಮಾಡಿ ಟೈಟಲ್ ಮಾತ್ರ ಹಂಗೆ ಇಟ್ಕೊಂಡ್ವಲ್ಲ ಅಂತ ನೋಡಿ, ಅದು ಮಾಡಿಸ್ಕೊಂತು. ಏನೋ ಯಶವಂತ್ ಶಾಯ್ನಾಯಿ ಅವರು ಸೆನ್ಸಾರ್ ಆಫೀಸರು, ಹಿ ಕೇಮ್ ಅಂಡ್ ಸಜೆಸ್ಟೆಡ್, ಇಲ್ಲ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ ಪಿಕ್ಚರು, ಇಟ್ಸ್ ಎ ಗುಡ್ ಫಿಲ್ಮ್, ಟೈಟಲ್ ಒಂದು ನಾವು ಚೇಂಜ್ ನೋಡಿ, ಯಾವ್ದೋ ಬಾಯಲ್ಲಿ ಬರುತ್ತೆ, ಹೇಗೋ ಆಗುತ್ತೆ. ಸೊ ಐ ಫೀಲ್ ಮಾರ್ಕೆಟಿಂಗ್ ವೈಸ್ ಈ ಸಿನಿಮಾ ಮಾಡಿಸ್ಕೊಳುತ್ತೆ ಸರ್. ಆ ಪವರು ನಮ್ಮ ನಿರ್ಮಾಪಕರಲ್ಲಿದೆ. ಬಿಕಾಸ್ ನಾನು ಏನೇ ಸಜೆಸ್ಟ್ ಮಾಡೋದು ಸುಮ್ಮನೆ ಬ್ಲೈಂಡ್ ಆಗಿ ಒಪ್ಕೊಳ್ಳಲ್ಲ ಅವರು. ಅದ್ರ ಬಗ್ಗೆ ಆಲೋಚನೆ ಮಾಡಿ, ಇದು ಬೇಕಾ ಸರ್, ಇದು ಇಷ್ಟ ಆದ್ರೆ ಸಾಕ, ಇದನ್ನ ಚೆನ್ನಾಗಿ ಮಾಡೋಣ, ಇನ್ನೊಂಚೂರು ಎಲ್ಲಿ ಬೇಕೋ ಅದನ್ನ ಚೆನ್ನಾಗಿ ಮಾಡಿಸಿದಾರೆ, ಎಲ್ಲಿ ಬೇಕೋ ಅದನ್ನ ಕಮ್ಮಿ ಮಾಡಿಸಿದಾರೆ. ಸೊ ಹಂಗಾಗಿ ಐ ಫೀಲ್ ಎಷ್ಟೋ ಸತಿ ಬಿಸ್ನೆಸ್ ವೈಸ್ ನಾನು ಐ ಆಮ್ ಲ್ಯಾಕಿಂಗ್. ಯಾಕಂದ್ರೆ ನಾನು ಒಬ್ಬ ಪ್ರೊಡ್ಯೂಸರ್, ನಾನು ಲಾಸ್ ಮಾಡ್ಕೊಂಡಿದ್ದೀನಿ, ಗೇನ್ ಮಾಡಿದ್ದೀನಿ, ಅಲ್ಲಿಗಲ್ಲಿಗಾಗಿದೆ, ಏನೋ ಈ ಥರದ್ದೆಲ್ಲ ಮಾಡಿದ್ದೀನಿ. ಹಾಗಾಗಿ ಒಬ್ಬ ನಿರ್ಮಾಪಕನಾಗಿ ನಾನು ಆಲ್ವೇಸ್ ಗೈಡ್ ಮಾಡಿದ್ದೀನಿ, ಸರ್ ಇದು ಹುಷಾರ್, ಸರ್ ಇದು ಇಷ್ಟಕ್ಕೆ ಅಂತ. ಕೆಲವು ಸತಿ ಅವರೇ ನಮ್ಗೆ ಹೇಳಿದ್ದಾರೆ, ಇಲ್ಲ ಗೋ ಹೆಡ್ ಅಂತ.
ಸೊ ಐ ಫೀಲ್ ಮಾರ್ಕೆಟಿಂಗ್ ವೈಸ್ ನಾವಿಬ್ರು ಕೂತ್ ಚರ್ಚೆ ಮಾಡಿದ್ರೆ ಐ ಥಿಂಕ್ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ದ ಬೆಸ್ಟ್ ಔಟ್ ಆಫ್ ದಿಸ್. ಬಿಕಾಸ್ ಐ ಥಿಂಕ್ ಈಗಿರೋ ಟ್ರೆಂಡ್ ಅಲ್ಲಿ ಜನ ಏನೋ ಇದು ಸೋಷಿಯಲ್ ಮೀಡಿಯಲ್ಲಿ ಬಿಸಿ ಇದ್ದಾರೆ ಅಂಡ್ ಮನೇಲಿ ಕೂತು ಅಮೆಝಾನ್ ನೆಟ್ಫ್ಲಿಕ್ಸ್ ಅಲ್ಲಿ ಬಿಸಿ ಇದ್ದಾರೆ. ಸೊ ಈ OTT ಪ್ಲಾಟ್ಫಾರ್ಮ್ಸ್ ಬಿಟ್ಟು ಅವ್ರನ್ನ ಸಿನಿಮಾ ಕರ್ಸ್ಬೇಕು ಅಂತಂದ್ರೆ ಐ ಥಿಂಕ್ ದಿಸ್ ದ ಬೆಸ್ಟ್ ಜಾನರ್. ಯಾಕಂತಂದ್ರೆ ಒಬ್ಬ ಥ್ರಿಲ್ಲರ್ ನೋಡ್ಬೇಕು, ಒಂದು ಆಕ್ಷನ್ ನೋಡ್ಬೇಕು ಅಂತಂದ್ರೆ ಅವರು ಮನೇಲಿ ಎಲ್ಲರ ಮನೇಲೂ ಸರೌಂಡ್ ಸಿಸ್ಟಮ್ ಇರುತ್ತೆ, ಒಳ್ಳೆ ಟಿವಿ ಇರುತ್ತೆ, ಒಳ್ಳೆ ಪ್ರೊಜೆಕ್ಟ್ ಇರುತ್ತೆ, ಮನೇಲೆ ನೋಡ್ಕೋತಾರೆ. ಕಾಮಿಡಿ ಎಸ್ಪೆಷಲಿ ಈ ತರದ್ದು ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಜನಗಳ ಜೊತೆ ಕೂತು ನಗೋದಿದೆಯಲ್ಲ, ದಟ್ಸ್ ಡೆಫಿನೆಟ್ಲಿ ಒಂದು ರಿಜುವಿನೇಟಿಂಗ್ ಎಕ್ಸ್ಪೀರಿಯನ್ಸ್. ಅದು ಸಿಗಲ್ಲ. ಒಬ್ಬರೇ ಕೂತ್ಕೊಂಡು ನಗಕ್ ಆಗೋದೇ ಇಲ್ಲ. ಒಬ್ಬರೇ ಕೂತ್ಕೊಂಡು ಹಾರರ್ ಫಿಲ್ಮ್ ಮಾಡೋದು, ಇನ್ನು ಒಬ್ಬರೇ ಕೂತ್ಕೊಂಡು ನಗದ್ರಲ್ಲಿ ಮಜಾನೇ ಇಲ್ಲ. 10 ಜನ 500 ಜನ ಒಂದು ಎಂಟೈರ್ ಆಡಿಟೋರಿಯಂ ಅಲ್ಲಿ ಕೂತ್ಕೊಂಡು ನಗದಿದೆಯಲ್ಲ, ಅದ್ರ ತರ ಎಕ್ಸ್ಪೀರಿಯನ್ಸ್ ಇಲ್ಲ. ಪೀಪಲ್ ವಿಲ್ ಕಮ್ ಫಾರ್ ದಟ್. ಐ ಫೀಲ್ ದಿಸ್ ಇಸ್ ಎನಿ ಟೈಮ್. ಅಂಡ್ ಲವ್, ನೀವು ನೋಡಿ ಎಂತ ದೊಡ್ಡ ಟೈಟಾನಿಕ್ ಸಿನಿಮಾ ಆದ್ರೂ ಅದಕ್ಕೆ ದೊಡ್ಡ ಟೈಟಾನಿಕ್ ಅಲ್ಲಿ ಒಂದು ಲವ್ ಸಬ್ಜೆಕ್ಟ್ ಇಲ್ಲದೆ ಇದ್ದಿದ್ರೆ ಅದರಲ್ಲಿ ಟೈಟಾನಿಕ್ ನೀವು ಸಿನಿಮಾ ನೋಡೋಗಿರೋದು ಬಿಕಾಸ್ ಆಫ್ ದ ಲವ್ ಇಟ್ ಹಸ್ ಸರ್ವೈವ್ಡ್. ಅಂಡ್ ನಮ್ಮಲ್ಲಿ ಆ ಮಿಡಿತ ಈ ಸಿನಿಮಾ ಲವ್ ನೋಡಿ ಕಾಕ್ಟೇಲ್ ಅನ್ನೋ ಒಂದು ಮಿಶ್ರಣ ಇದೆಯಲ್ಲ, ಐ ಥಿಂಕ್ ದಟ್ ಇಸ್ ಗೋಯಿಂಗ್ ಟು ಟಚ್. ಅದನ್ನ ನಾವು ಇಟ್ಕೊಂಡು ಈಗ ಐ ಥಿಂಕ್ ದಟ್ ಟೈಟಲ್ ಇಸ್ ಗೋಯಿಂಗ್ ಟು ಪುಷ್ ಫಾರ್ವರ್ಡ್. ನಮ್ಮನ್ನ ಅದು ಮುಂದಕ್ಕೆ ತಗೊಂಡೋಗುತ್ತೆ ಅಂತ ಅನ್ಸುತ್ತೆ ಸರ್. ಲವ್ ಮಾಕ್ಟೈಲ್ ಇತ್ತು, ಕಾಕ್ಟೈಲು ಬಂದಿದೆ ಸಿನಿಮಾ ಹಿಂದಿಲಿ. ಆಮೇಲೆ ಮಾಕ್ಟೈಲು ಬಂದಿದೆ. ಮಾಕ್ಟೈಲು ಜ್ಯೂಸ್ಗಳು ಮಿಶ್ರಣ, ಕಾಕ್ಟೈಲು ಆಲ್ಕೋಹಾಲ್ ಮಿಶ್ರಣ. ಕಿಕ್ ಜಾಸ್ತಿ ಸರ್. ಬರೀ ಕಿಕ್ ಜಾಸ್ತಿ ಬರೀ ಪೂರ್ತಿ ರಾ ಅನ್ಸತ್ತೆ ಕಾಕ್ಟೈಲ್ ಕೇಳ್ತಾರೆ. ಬರೀ ಫ್ಲರ್ಟ್ ಮಾಡೋದು ಅದೇ ಕಾಕ್ಟೈಲ್ ಅಂತ ಲವೆಲ್ ಬಂತಲ್ಲಿ ಅಂತ ಅಲ್ಲಲ್ಲ, ಮನಸ್ಸುಗಳಲ್ಲಿ ನೋಡಿ, ಒಬ್ಬ ಮನುಷ್ಯ ಅಂದ್ಮೇಲೆ ಅಳು, ನೋವು, ದುಃಖ, ಖುಷಿ, ಸಂಭ್ರಮಿಸೋದು ಎಲ್ಲ ತರ ಮಿಕ್ಸ್ಚರ್ ಇರುತ್ತೆ. ನಾವೆಲ್ಲ ಫೀಲಿಂಗ್ಸ್ ನ ಕಾಕ್ಟೈಲ್ಗಳೇ. ನಮ್ಮಲ್ಲಿ ತುಂಬಾ ಫೀಲಿಂಗ್ಸ್ ಇರುತ್ತೆ. ಆ ಫೀಲಿಂಗ್ಸ್ ಒಂದೊಂದ್ಸಲ ಒಂದೊಂದು ಬರುತ್ತೆ. ಅಂಡ್ ನಾವು ಒಂದು ಕಡೆ ಇದರಲ್ಲಿ ಮೆನ್ಷನ್ ಮಾಡಿದೀವಿ, ವೆಂಕಟೇಶ ಈಸ್ ಸಫರಿಂಗ್ ಫ್ರಮ್ ಒನ್ ಡಿಸೀಸ್. ಇಟ್ಸ್ ಕಾಲ್ಡ್ ಫಿಲೋಫೋಬಿಯಾ, ಫಿಯರ್ ಆಫ್ ಲವ್. ಸೊ ಲವ್, ಯಾರೋ ನಮ್ಮನ್ನ ಲವ್ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಏನ್ ಮಾಡ್ತೀವಿ, ಅವ್ರ ಜೊತೆ ಏನ್ ಬೇಕಾ ನಾವು ಎಂಜಾಯ್ ಮಾಡೋಣ, ಬಿಟ್ಟೋಗ್ಬಿಡೋಣ. ಇವ್ರು ಬಂದ್ರ ಈ ಹುಡುಗಿ ಜೊತೆ ಎಂಜಾಯ್ ಮಾಡೋಣ, ಬಿಟ್ಟೋಗ್ಬಿಡೋಣ. ಯಾಕೆ, ನಾನೇನೋ ಲವ್ ಅಲ್ಲಿ ಬಂದ್ಬಿಟ್ರೆ, ಅವಳು ನನ್ನ ಲವ್ ಮಾಡ್ಬಿಟ್ರೆ ಬೇಡ. ಇಟ್ಸ್ ಅ ಫಿಯರ್ ಆಫ್ ಲವ್. ಸೊ ಆ ಸಬ್ಜೆಕ್ಟ್ ಇಟ್ಕೊಂಡಿರೋದ್ರಿಂದ ಸುಮ್ಮನೆ ನಾವು ಅಂದ್ರೆ ಇದು ಬರೀ ತುಣುಕು, ಇದು ಬೆಸ್ಟ್ ಪಾರ್ಟ್ಸ್ ಇನ್ನ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಇದರಲ್ಲಿರೋ ಇನ್ನೂ ಬೆಸ್ಟ್ ಅಂಶಗಳನ್ನ ನಿಮ್ಮ ಮುಂದೆ ತರ್ತಾ ಹೋಗ್ತೀವಿ. ಜನಗಳು ತುಂಬಾ ಕ್ಯೂರಿಯಸ್ ಆಗಿ ಬಂದು ಈ ಸಿನಿಮಾ ನೋಡ್ತಾರೆ. ಇಸ್ಮಾಯಿಲ್ ಮಾಡು. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಡಿಜಿಟಲ್ ಹಾಗೇನೆ ಪ್ರಿಂಟ್ ಮೀಡಿಯಾದವರೆಲ್ಲರಿಗೂ ಕೂಡ ಇಷ್ಟೊತ್ತು ನಮ್ಮ ಒಂದು ಲವ್ ಕಾಕ್ಟೈಲ್ ಸಿನಿಮಾದ ಹಾಗೇನೆ ಅವರ 30 ವರ್ಷದ ಸಿನಿ ಪಯಣದ ಅದ್ಭುತವಾದಂತಹ ಸಮಾರಂಭ ಹಾಗೇನೆ 50ನೇ ವರ್ಷದ ಹುಟ್ಟುಹಬ್ಬದ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ ಸೊ ಶೀಘ್ರದಲ್ಲೇ ರಿಲೀಸ್ ಆಗ್ತಾ ಇದೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇಷ್ಟೊತ್ತು ಈ ಒಂದು ನಿರೂಪಣೆಯಲ್ಲಿ ಭಾಗಿಯಾಗಿದ್ದು ನಾನು ಮಂಜುನಾಥ್ ಶ್ರೀನಿವಾಸ್. ಧನ್ಯವಾದಗಳು. ಯಾರೋ ಬ್ಯಾಗ್ ಬಿಟ್ಟೋಗೋರು ಇಲ್ಲಿ. ಬೋಲ್